ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯಲ್ಲಿ ನೆಲೆಸಿರುವ ವೀರಾಂಜನೇಯ ಸ್ವಾಮಿಯ 13ನೇ ವರ್ಷದ ಹನುಮ ಜಯಂತಿಯನ್ನು ಈ ಬಾರಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದ್ದು, ಯಾವುದೇ ಗೊಂದಲಗಳಿಗೆ ಆಸ್ಪದ ನೀಡದೆ ಶಾಂತಿಯುತವಾಗಿ ಆಚರಿಸುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಶ್ರೀ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಹನುಮ ಜಯಂತಿ ಆಚರಣೆ ಸಮಿತಿಯ ಪೂರ್ವಭಾವಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಿಸಲಾಯಿತು. ಅರಸಕೆರೆ ಡಿವೈಎಸ್ಪಿ ಗೋಪಿ ಅವರು ಮಾತನಾಡಿ, ಕಳೆದ 12 ವರ್ಷಗಳಿಂದ ಯಾವುದೇ ಗೊಂದಲವಿಲ್ಲದೆ ಅರ್ಥಪೂರ್ಣವಾಗಿ ಹನುಮ ಜಯಂತಿಯನ್ನ ಶಾಂತಿ ಸುವ್ಯವಸ್ಥೆಯಿಂದ ನಡೆಸಿಕೊಂಡು ಬರಲಾಗಿದೆ. ಈ ಬಾರಿಯೂ ಸಹ ಸಾವಿರಾರು ಭಕ್ತರು ಸೇರುವುದರಿಂದ ಅಹಿತಕರ ಘಟನೆ ನಡೆಯದಂತೆ ಸಮಿತಿಯ ಸಹಕಾರ ಇರಬೇಕು. ಇಲಾಖೆಯು ಸೂಚಿಸುವ ಕಾನೂನು ಚೌಕಟ್ಟುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ವಾಹನ ದಟ್ಟಣೆ ನಿರ್ವಹಣೆಗೆ ಸ್ವಯಂ ಸೇವಕರನ್ನು ನೇಮಿಸಬೇಕು ಹಾಗೂ ಉತ್ಸವವನ್ನು ನಿರ್ದಿಷ್ಟ ಸಮಯಕ್ಕೆ ಮುಕ್ತಾಯಗೊಳಿಸಬೇಕು. ಇದರಲ್ಲಿ ಯಾವುದೇ ತೊಂದರೆಯಾದರೆ ಸಮಿತಿಯವರೇ ಹೊಣೆಗಾರರಾಗಿರುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಈ ಟೈಮಲ್ಲಿ ನಾವು ಅದನ್ನ ಮಾಡ್ತೀವಿ ಅನ್ನೋದಕ್ಕೆ ಒಂದು ಟೈಮಿಂಗ್ ಕೊಡಲೇಬೇಕು. ನೀವು ಆ ಟೈಮಿಂಗ್ ಏನಾದ್ರು ನೀವು ಮಿಸ್ ಆದ್ರೆ ನಾವು ಫಾಲೋ ಮಾಡಿಸಿ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಅದು ನಿಮ್ಮ ಟೈಮಿಂಗ್ ನೀವು ಮಾಡಿಲ್ಲ ಅಂದ್ರೆ ಆ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ವಾಲಂಟಿಯರ್ಸ್ನ ಅದು ಆ ಟೈಮಿಗೆ ಕರೆಕ್ಟ್ ಆಗೋದನ್ನ ಮೂವ್ಮೆಂಟ್ ಮಾಡ್ಸೋಕ್ಕೆ ಈ ಟೈಮಲ್ಲಿ ಇಲ್ಲಿ ಮೂವ್ಮೆಂಟ್ ಆಗಬೇಕು. ಯಾಕಂದ್ರೆ ಇನ್ನೊಂದು, ಈಗ ಹನುಮ ಜಯಂತಿ ಬರ್ತದೆ, ಕೆಲವು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋರು ಬರ್ತಾರೆ. ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ 1 ನಿಮಿಷ ಲೇಟ್ ಆಗ್ಬೋದು, ಕೆಲವೊಂದು ಜಾಗದಲ್ಲಿ 2 ನಿಮಿಷ ಜಾಸ್ತಿ ಆಗ್ಬೋದು. ಆ ಟೈಮಿಗೆ ಕರೆಕ್ಟಾಗಿ ಮೂವ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕು. ವಿನಃ ನೀವು ಕೊಟ್ಟಿರೋ ಟೈಮಲ್ಲಿ 5 ನಿಮಿಷ ಹಿಂದೆ ಆಗ್ಬೋದು, ಇಲ್ಲ ಮುಂದೆ ಆಗ್ಬೋದು. ಒಂದು ಜಾಗದಲ್ಲಿ 5 ನಿಮಿಷ ಸ್ಟಾಪ್ ಮಾಡಿಸ್ಬೋದು. ಯಾಕಂದ್ರೆ ಜನ ಜಾಸ್ತಿ ಬರ್ತಾರೆ, ಅದನ್ನು ನೋಡ್ಕೊಂಡು ಮಾಡಿ. ಆಮೇಲೆ ಸಿಪಿಐ ರೇವಣ್ಣ ಮಾತನಾಡಿ, ಉತ್ಸವವನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು. ಶೋಭಾಯಾತ್ರೆಯ ಸಂದರ್ಭದಲ್ಲಿ ಯಾವುದೇ ದೊಡ್ಡ ವಾಹನಗಳಿಗೆ ಅವಕಾಶ ಇರುವುದಿಲ್ಲ. ಆಯೋಜಕರು ತಮ್ಮ ವಾಹನಗಳನ್ನು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಿಲ್ಲಿಸಬೇಕು. ಡಿಜೆ ಶಬ್ದವನ್ನು ಹೊಳೆಬೀದಿಯಿಂದ ಹಾದು ಹೋಗುವಾಗ ಕಡಿಮೆ ಮಾಡಬೇಕು. ಉತ್ಸವದಂದು ಮದ್ಯದ ಅಂಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದರು. ದೇವಸ್ಥಾನ ಮುಂದೆ ಡಿಜೆ ಹಾಕಿ ಎಷ್ಟು ಕುಡಿತಾರೆ ಕುಡಿಯಿಲ್ಲ, ದಯವಿಟ್ಟು ನೀವು ಅದ್ರ ಬಗ್ಗೆ ಸಹಕಾರ. ಸಮಸ್ಯೆ ಇಲ್ಲ, ಹೋದವರು ಡಿಜೆ ವಾಪಸ್ ಬರಲ್ಲ. ನೀವು ಕರ್ಕ ಬರ್ತೀನಿ 4 ಗಂಟೆಗೆ ಅಂದ್ರೆ ಸಮಿತಿ ಮುಖಂಡರಾದ ಮೋಹನ್ ಮಾತನಾಡಿ, 13ನೇ ವರ್ಷದ ಹನುಮ ಜಯಂತಿಯು ಡಿಸೆಂಬರ್ 13ರಂದು ನಡೆಯಲಿದ್ದು, ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಹಬ್ಬದ ರೀತಿಯಲ್ಲಿ ಆಚರಿಸಲು ಕರೆ ನೀಡಿದರು. ಹನುಮ ಜಯಂತಿಯನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡಿಕೊಳ್ಳುವಂತ ಹೇಳೋದಂತ ಇಲ್ಲಿ ತನಕ ನಮ್ಮ ರಕ್ಷಣಾ ಇಲಾಖೆ ಏನೇ 13 ವರ್ಷದಿಂದ ರಕ್ಷಣಾ ಇಲಾಖೆ ನಮಗೆ ಬಹಳ ಜೊತೆಯಲ್ಲಿ ನಿಂತುಕೊಂಡು ಯಾವುದೇ ಅಹಿತಕರ ಘಟನೆಗಳಾಗದಂಗೆ ನಮಗೆಲ್ಲ ಮಾಹಿತಿ ತಲುಪಿಸಿ ನಮಗೆ ಉತ್ಸವಕ್ಕೆ ಮುಂದಿಟ್ಟು ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಗಂಟ ಕೂಡ ನಮಗೆ ಯಾವ ಥರದ್ದು ಸಮಸ್ಯೆಗಳಾಗಿಲ್ಲ. ರಕ್ಷಣೆಯಲ್ಲಿ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವರು ಕೂಡ ಉತ್ಸವದ ಸದಸ್ಯರಾಗಿ ಇಲಾಖೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸಭೆಯಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್ ಹಾಗೂ ಭಾರತೀಗೌಡ, ಸಮಿತಿ ಮುಖಂಡರಾದ ಸಂತೋಷ್, ಹನುಮ ಭಕ್ತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು.